ಅನ್ನನ ದ್ಯಾವ್ರು ಅಂತಾರೆ. ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಈಗ ಫಾರ್ಮಿಗೆ ಬಂದ್ವಿ, ಎಲ್ಲ ಮಲ್ಕೊಂಡು ಹಿಂದೆ ರೆಸ್ಟ್ ಮಾಡ್ತಾ ಇದ್ದಾರೆ. 2 ಎದೊಳ್ತೀವಿ ಇವಾಗ. ಗೊತ್ತಾ ಇಲ್ಲ, ಸೈಡಿಗೆ ಎಳ್ದು ಬಂದು ಇವಾಗ ಫಾರ್ಮ್ಗೆ. ಸೊ ಇವಾಗ ನೀರೆಲ್ಲ ಕುಡಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು, ತಿಂಡಿ ಕೊಡಬೇಕು. ಇವನನ್ನು ನಾಳೆ ತೊಗೊಂಡೋಗಿ ಗೋಶಾಲೆಗೆ ಬಿಡಬೇಕು. ಓವರ್ಗರು ಇದು ಗೋಶಾಲೆಗೆ ಬಿಡಬೇಕು ನಮ್ಮ ಚುಕ್ಕಿನ ಇಲೆಗಳೇ. ಸೊ ಗೈಸಿ ಇವಾಗ ನಾನು ಹೇಳಿದ್ದೆ ಜೋಳದ ಕಡ್ಡಿ ಪುಡಿದು ಗಾಡಿ ಬರುತ್ತೆ ಅಂತ. ಸೊ ಗಾಡಿ ಬಂದಿದೆ ಇವಾಗ. ಪುಡಿಯಲ್ಲಿ ಮೇಲ್ಗಡೆ ಜೋಳದ ಪುಡಿ ಮೇಲೆ ಕ್ಲೋಸೇ ಮಾಡಿದಲ್ಲಪ್ಪ, ಅಲ್ಲಿ ಶೈಲೇಜ್ ಮೇಲ್ಗಡೆ ಕಡ್ಡಿಗೆ. ಸೊ ಗಾಡಿ ಒಳಗೆ ಹೊಡ್ಕೊತೀವಿ. ಒಳಗೆ ಹೊಡ್ಕೊಂಡು ಅದನ್ನು ತೋರಿಸ್ತೀನಿ. ಹಿಂಗೆ ನಾವು ತರ್ಸೋದು ಜೋಳದ ಕಡ್ಡಿನ ಪುಡಿ ಮಾಡಿ ಡೈರೆಕ್ಟ್ ಗಾಡಿಗೆ ಲೋಡ್ ಮಾಡ್ತಾರೆ. ನೋಡಿರ್ತೀರ ನಮ್ಮದು ಗಾಡಿ, ನಮ್ಮ ಹಸುಗಳು ಸೇಲಾಗಲಿ ರೈತರ ನಮ್ದು ಏನೇ ಕೆಲಸ ಇದ್ರು ಇದೇ ಗಾಡಿನೇ ಹೋಗೋದು, ನಮಗೆ ಗೊತ್ತಿದೆ ಅವ್ರದ್ದು. ಈಗ ನೋಡಿ ನೀಟಾಗಿ ತುಂಬ್ಕೊ ಬಂದಿಲ್ಲ ಗೈಸ್, ಎಲ್ಲ ಉದುರೋಗೈತೆ. ಇವ್ರ ಗಾಡಿಗೆ ಹೇಳೋದು ನಾವು, ನಿಮಗೆ ಯಾರಿಗಾದ್ರೂ ಹಸುಗಳು ತೊಗೊಂಡಾಗಲೂ ಅಷ್ಟೇ ಟ್ರಾನ್ಸ್ಪೋರ್ಟೇಷನ್ಗೆ ಇದೇ ಗಾಡಿ ಬರೋದು, ಈ ಗಾಡಿಲೇ ಬರೋದು ನಾವು. ನೋಡಿ ವೇ ಬ್ರಿಡ್ಜಲ್ಲಿ ತೂಕ ಹಾಕ್ಸಿರೋದು 2 ಟನ್ 800 kg ಬಂದೈತೆ. ಇದು ಗಾಡಿದೆಲ್ಲ ತೆಗೆದ್ರೆ 2 ಟನ್ನು 800 kg ಬಂದೈತೆ ಗಾಡಿ. 300 ತನಕ ತುಂಬೋದು. ನಮ್ಮಮ್ಮ ಬತ್ತಾವ್ರೆ ತುಂಬಕ್ಕೆ ಇವಾಗ. ಆನ್ ಡ್ಯೂಟಿ ರೆಡಿ, ಮಲ್ಕೊಂಡು ರೆಸ್ಟ್ ಮಾಡ್ತಿದ್ರು ಇಷ್ಟು ತನಕ. ಈಗ ಬಂದಿದ್ದಾರೆ, ಗಾಡಿ ಬಂತಂತ ಫೋನ್ ಆಗಿತ್ತು ಅಷ್ಟೇ. ಸೊ ಬನ್ನಿ ಈಗ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ತೋರಿಸ್ಕೊಡ್ತೀನಿ. ಇಲ್ಸ ಒಂದು ಐಸ್ ಯಾರು ಬಂದರು ನೋಡಿ. ಇನ್ನೇನ ಸಮಾಚಾರ? ಹುಷಾರಿಲ್ಲ ಪಾಪ ಅವನಿಗೆ, ಹುಷಾರಿಲ್ದಾನೆ ಮಲ್ಕೊಂಡ್ಬಿಟ್ಟಿದ್ದ. ಇವಾಗ ನೆನ್ನೆಯಿಂದ ಗೈಸ್ ಹುಷಾರಿಲ್ಲ ಇವನಿಗೆ, ಹುಷಾರಿಲ್ಲ ಹೆಬ್ಬುಲಿಗೆ, ಕಾಲು ಹಂಗೆ ಅವನು ನಡೆಯೋದು. ಫೇಮಸ್ ಆಗ್ಬಿಟ್ಟಿದೆ ಕಣೋ ಮಲ್ಲ ನೀನು. ಅಣ್ಣನೂ ನೋಡಾಯ್ತಂತೆ ನಿಮ್ಗೆ ಗಮ್ಕು ಡಮ್ಕು. ಅಲ್ಲ ಮದುವೆ ಆಗ್ತೀಯಾ? ಈಗ ಕೇಳ್ತಿದ್ದೆ ನಾನು ಮದುವೆ ಮಾಡಿಸಿ ಬೇಗ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಮದುವೆ ಆಗ್ಬೇಕಂತ ಇವನು. ಇಲ್ಲ ನಾನಲ್ಲ ಇವನ ಎಣ್ಣೆ ಕುಡಿದಿರ ಹಿಂದಿಗೆ ಬನ್ನಿ ನೀವು. ನೋಡಿ ಹಾಂ ಅವ್ರು ನೋಡವ್ರು ಬಿಡು ಎಲ್ಲರೂ. ಹಿಂಗೆ ತುಂಬೋರೆ ತುಳ್ಳಿ ತುಂಬಿರೋದು. ಅನ್ಲೋಡ್ ಚೆನ್ನಾಗಿ ಮಾಡ್ತೀರಾ? ಒಂದು ಅರ್ಧ ಗಂಟೆ ಇದ್ಬಿಡಿ, ಅನ್ಲೋಡ್ ಮಾಡಿಕೊಟ್ಬಿಟ್ಟು ಹೋಗ್ಬಂದ್ರಿ ಆಯ್ತು. ಅದಂತೂ ಲೂಸ್ ಆದ್ರೂ ಮಾಡಿ. ಈಗ ನಮ್ಮ ಗಾಡಿಯವರು ಕೀರ್ತಿ ಅಣ್ಣನ ಬಿಡಕ್ಕೆ ಬಂದಿದೆ ನೋಡಿ, ಅಲ್ಲಿ ಹಿಂದೆ ಹೋಗ್ತಾ ಇದ್ದಾರೆ. ಅವ್ರನ್ನ ಬಿಟ್ಟು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಹೆಚ್ಚು ಕಮ್ಮಿ ಈಗ ಇನ್ನೂ ಒಂದು 7-8 ಕಿಲೋಮೀಟ್ರ್ ಹೋಗ್ಬೇಕು ನಮ್ಮೂರಿಗೆ. ಹೋಗಿ ಉಪ್ಪಿಲ್ವಂತೆ, ಉಪ್ಪು ತೊಗೊಂಡು ಹೋಗ್ಬೇಕು ಗೈಸ್. ನಾನು ಅವ್ರನ್ನ ಬಿಡೋಕ್ಕೆ ಅಂತ ಬಂದಿದ್ದು. ಈಗ ಅವ್ರನ್ನ ಬಿಟ್ಟಾಗಿದೆ, ಹೋಗಿ ಶೈಲೇಜ್ಗೆ ಉಪ್ಪು ಬೇಕು, ಉಪ್ಪು ತೊಗೊಂಡು ಮನೆಗೆ ಹೋಗೋಣ. ಮನೆಗೆ ಗೈಸ್ ಈಗ ಉಪ್ಪು ತೊಗೊಂಡಿದ್ದೀನಿ ನೋಡಿ, ಇದೆ ಉಪ್ಪು. ಒಂದು ಪ್ಯಾಕೆಟ್ ಫುಲ್ ತೊಗೊಂಡಿದ್ದೀನಿ ಒಂದು ಬ್ಯಾಗು. ಸೊ ಬನ್ನಿ ಇಲ್ಲಿ ನಮ್ಮ ತಾತನ ತೋರಿಸ್ತೀನಿ, ನಮ್ಮ ತಾತ ಏನು ಮಾಡ್ತವ್ರೆ ಅಂತ. ಇಷ್ಟೇ ಬಾಳ ನಮ್ಮ ತಾತನ ನೋಡಿ. ಇಲ್ಲಿ ಮಲಗೋದು, ಮನೆಗೆ ಬಂದು ಮಲಗಿದ್ರೆ ಯಾರು ಬೇಡ ಅಂತಾರೆ. ಇಲ್ಲಿ ಬಂದು ಇಲ್ಲೇ ಅವ್ರು ಅವಾಗಿಂದನೂ ಅಷ್ಟೇ, ಗೇಟಿಗೆ ಬರಬೇಕು, ಅವ್ರ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಬೇಕು, ಇಲ್ಲೇ ಮಲ್ಕೋಬೇಕು 1 ಗಂಟೆ ಮಧ್ಯಾಹ್ನದ ಹೊತ್ತು. ಇಷ್ಟೇ ಕೈಸ್ ನಮ್ಮ ತಾತಂದು. ಸೊ ಬನ್ನಿ ಮನೆಗೆ ಹೋಗೋಣ ಇವಾಗ. ಈಗ ಬಂದೆ, ರೋಡಲ್ಲಿ ಬರಬೇಕಾದ್ರೆ ಒಂದು ಮೂಟೆ ಉದ್ರೆ ಹೋಯ್ತು ಗೈಸ್. ಒಂದು ಮೂಟೆ ಉದ್ರೆ ಹೋಗಿ ಪ್ಯಾಕೆಟ್ ಉದ್ರೆ ಹೋಯ್ತು. ಅವ್ರದ್ದು ಎಲ್ಲ ಕಡೆ ಓಪನ್ ಆಗೋಯ್ತು, ಅದನ್ನೆಲ್ಲ ಹಾಕಿದ್ವಿ. ಅಮ್ಮ ಇವಳು ನೋಡಿ, ಚುಕ್ಕಿ ನೋಡಿ, ಇಲ್ಲಿ ಚುಕ್ಕಿ ನೋಡಿ ಆಚೆ ಬಂದವಳೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ರೈಸ್ ಹೋಗಿ ಅಲ್ಲಿ ಕರುದು ಕಾಲು ಕಡ್ದವಳೆ, ಕಾಲು ಕಡಿತಾಳೆ. ನೋಡಿ ಗೈಸ್, ನಿಮ್ಮ ಅಮ್ಕು ಡುಮ್ಕು ಶುರು ಹಚ್ಕೊಂಡವನೇ ಇವಾಗ ತುಳಿಯಾಗೆ ಅನ್ಲೋಡಿಂಗಿಗೆ. ನಿಮ್ಮ ಪ್ರೀತಿಯ ಅಮ್ಕು ಡುಮ್ಕು ಹೇಳ್ಬಿಡು ಡೈಲಾಗ್ ಇನ್ನೊಂದ್ಸರಿ. ಹೇಳೋ
ಬೇಗ ನಾನಿವಾಗ ಬೇಗ ಹೇಳು ಹೇಳ್ತೀಯ ಹೇಳಲ್ಲ ಇವಾಗ ಇಲ್ಲ ಹುಡಿ 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 ನೀನು ನೋಡಿ ನೀನು ಹೇಳು ಮತ್ತೆ ಬೇಗ ಹೇಳು ಏನಂತ ಈಗ ವಿಡಿಯೋ ಮಾಡಿದ್ದೀನಿ ಹೇಳು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ನೋಡಿ ಇವಾಗ ಗಾಡಿ ಮೇಲೆ ಹತ್ತಿದ್ದೀನಿ ನೋಡಿ ಹೆಂಗಿದೆ ಮೇಲ್ಗಡೆ ಟಾಪ್ ಮೇಲೆ ನೋಡಿ ಹಾಲು ತೆನ್ನಿದು ಕಡ್ಡಿ ಒಡಿಸ್ತಾರೆ. ಇದು ಒಣಗಿದೆ ಮೇಲ್ಗಡೆ ಬಿಸಿಲು ಬಿದ್ದಿರುತ್ತೆ ನೋಡಿ ಇದು ಆ ಥರ ಚೆನ್ನಾಗಿದೆ. ಇದು ವರ್ತು ನಮಗೆ ಕಮ್ಮಿ ದುಡ್ಡಿಗೆ ಸಿಗುತ್ತೆ. ನಮ್ಗೆ ಇವಾಗ ನೀರು ಇಲ್ದಿರೋದಕ್ಕೆ ನಾವು ಈ ಥರ ತರಿಸ್ಕೊತೀವಿ ಕೊಂಡ್ಮೇವು ನಮಗೆ ನೋಡಿ ನಮ್ಮ ಕುಟುಂಬ. ಶೈಲೇಜ್ ಮಾಡೋದು ಸುಮಾರು ಜನ ಕೇಳಿದ್ರಿ. ಸೊ ನೋಡಿ ಈಗ ಈ ಪುಡಿನ ನೀವು ನೋಡಿದ್ದು ಈ ಪುಡಿನ ಆ ಬ್ಯಾಗಿಗೆ ಅದು 3 ಟನ್ ಏನು ಗೈಸೋದು ಬ್ಯಾಗು ಅದಕ್ಕೆ ಲೋಡ್ ಮಾಡೋದು. ಈಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲರೂ ನಾವು ಅಷ್ಟೇ ಬೆಲ್ಲ ಮಿನರಲ್ ಮಿಕ್ಸ್ಚರು ಉಪ್ಪು ಎಲ್ಲ ಹಾಕಿ ಇದನ್ನು ಹಾಕಿ ನಾವು ಶೈಲೇಜ್ ಮಾಡ್ತಾ ಇದ್ದಿದ್ದು. ಈಗ ಜಾಸ್ತಿ ಬೇಗ ಖಾಲಿ ಆಗ್ತಿರೋದ್ರಿಂದ ಬರೀ ಇದೊಂದನ್ನೇ ಹಾಕಿ ಬರೀ ಉಪ್ಪು ಮಾತ್ರ ಹಾಕ್ತಿದ್ದೀವಿ. ಹೇಳಿದಪ್ಪ ಬೆಲ್ಲ ಮಿನರಲ್ ಮಿಕ್ಸರ್ ಹಾಕೋದು 21 ದಿನ ಅಥವಾ 25 ದಿನ ಅಥವಾ 30 ದಿವಸ ಮೇಲೆ ಬಿಚ್ತೀವಲ್ಲ ಅದಕ್ಕೆ ಕರೆಕ್ಟ್ ಶೈಲೇಜ್ ಆಗುತ್ತೆ. ಸೊ ಅಷ್ಟೊಳಗಡೆ ನಮ್ಮ ಮೇವೇ ಖಾಲಿ ಆಗ್ಬಿಡುತ್ತೆ. ಹಂಗಾಗಿ ಬೆಲ್ಲ ಆಗ್ತಾ ಇಲ್ಲ ಇವಾಗ ಗೈಸ್. ಅದು ಆ ಥರ ಮಾಡೋದು 45 ದಿವಸ ಓಪನ್ ಮಾಡಬಾರ್ದು ಬ್ಯಾಗ್ನ, 45 ದಿವಸ ಓಪನ್ ಮಾಡಬಾರ್ದು. ಸೊ ನಾವು ಬೇಗ ಖಾಲಿ ಮಾಡ್ಕೊತೀವಿ, ಬೇಗ ಓಪನ್ ಮಾಡ್ತೀವಲ್ಲ ಹಂಗಾಗಿ ಇದೇ ಥರ ಫೀಲ್ ಮಾಡ್ಕೊತೀವಿ. ಇದಕ್ಕೆ ಉಪ್ಪು ಮಾತ್ರ ಹಾಕೊತೀವಿ ನೋಡಿ. ಉಪ್ಪಿನ ತಗಡೆ ಅದಕ್ಕೆ ತಂದಿದ್ದು ಉಪ್ಪು ಮಾತ್ರ ಹಾಕೊಂಡು ಈಗ ನಮ್ಮ ಅಪ್ಪ ಹತ್ತುತ್ತಿದ್ದಾರೆ ನೋಡಿ ಗೈಸಲ್ಲಿ. ಈಗ ಅಲ್ಲಿ ಹತ್ತುತ್ತಿದ್ದಾರಲ್ಲ ಇವರು ತೊಗೊಂಡೋಗಿ ಕೊಡ್ತಾರೆ. ನಮ್ಮಣ್ಣ ರೀತಿ ಆಯ್ ನಮ್ಮಣ್ಣ ತುಂಬಿಕೊಡ್ತಾನೆ ಗೈಸ್, ಪಾಪ ಹೆಲ್ಪ್ ಮಾಡ್ತಾನೆ. ಈಗ ಹುಡುಗರು ತೊಗೊಂಡೋಗಿ ಕೊಡ್ತಾರೆ. ನನ್ನ ಮೇಲೆ ನಿಂತ್ಕೊಂಡು ಅನ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಈ ಥರ ಆರೇಲಿ ಗುದ್ದಿಲಿ ಅನ್ಲೋಡ್ ಮಾಡ್ತಾ ಇದ್ದೀವಿ. ಅನ್ಲೋಡ್ ಮಾಡಿ ಚೆಲ್ಲೋದು ಕೆಳಗಡೆ ಅವ್ರು ತೊಗೊಂಡೋಗಿ ಲೋಡ್ ಮಾಡಿ ಹಾಕ್ತಾರೆ. ಸೊ ನೀಟಾಗಿ ಏರ್ ಬಿಡ್ದಂಗೆ ನೀಟಾಗಿ ಅದು ಶೈಲೇಜ್ ಬ್ಯಾಗ್ನ ತುಳಿಬೇಕು ಗೈಸ್. ಅದಕ್ಕೆ ನೀಟಾಗಿ ತುಳಿಬೇಕು. ಸೊ ನಾವು ಬೇಗ ಓಪನ್ ಮಾಡ್ಕೊಳ್ಳೋದ್ರಿಂದ ಈ ಥರ ಮಾಡ್ತೀವಿ. ಅದಕ್ಕೆ ತೋರಿಸಿದ್ದೆ ವಿಡಿಯೋದಲ್ಲಿ. ಈಗ ಈ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಬೇಗ ಮಾಡ್ಕೊತೀವಿ ನಾವು, ಜಾಸ್ತಿ ದಿವಸ ಏನು ಬಿಡೋದಿಲ್ಲ. ಇನ್ನೊಂದು 1 ಟನ್ನಿಗೂ ಫಿಲ್ ಆಗುತ್ತೆ ಇದು ಅದು ಬ್ಯಾಗಿಗಾಗಿ ಇನ್ನೊಂದು 1 ಟನ್ನಿಗೆ ಫುಲ್ ಆಗುತ್ತೆ. ಸೊ ಈಗ ಹಾಕ್ತಿದ್ದಾರೆ, ಉಪ್ಪು ಹಾಕ್ಕೊತಾರೆ, ಸುತ್ತ ಹಾಕ್ಕೊಂಡು ಚೆನ್ನಾಗಿ ತುಳಿಬೇಕು ಗೈಸೋದು. ಒಳಗೆ ನಿಂತ್ಕೊಂಡು ಒಬ್ಬರು ಅಥವಾ ಇಬ್ಬರು ಚೆನ್ನಾಗಿ ತುಳಿಬೇಕು. ಆಮೇಲೆ ಪಟ ಹಾಕೊಂಡು ಆಮೇಲೆ ನೀಟಾಗಿ ಕ್ಲೋಸ್ ಮಾಡ್ಬೇಕು ಗಾಳಿ ಆಡ್ದಂಗೆ. ನಾನು ತೋರಿಸ್ತೀನಿ ಹೇಗೆ ಕ್ಲೋಸ್ ಮಾಡೋದು ಅಂತ. ಅಮ್ಮನ ತಲೆ ಮೇಲೆಲ್ಲ ಹಾಕ್ಬಿಟ್ಟಿದ್ದೀನಿ ಜೋಳದ ಕಡಿ ಪುಡಿ. ಹಾಂ ಅಕ್ಕಂಗೆ ಒಂಚೂರು ಸಪೋರ್ಟ್ ಮಾಡೋಣ ಅನ್ನೋದೇ ಇಲ್ಲ ನಮ್ಮ ಅಕ್ಕಂಗೆ. ವೇಸ್ಟ್ ಇವಳು ಅಕ್ಕ ಅಂತ ಇವಳು ವೇಸ್ಟ್, ಏನು ಕೆಲಸ ಮಾಡ್ಕೊಡಲ್ಲ. ಮಲ ತುಂಬಲ್ಲ ಬೇಗ ತುಂಬ ಬೇಗ ಅದನ್ನ ಎತ್ತಕ್ಕೆ ಆಗ್ತಾರೆ ಗೈಸ್. ಇವಳಿಗೆ ಇವಳು ಹೆಲ್ಪ್ ಮಾಡಿಕೊಡ್ತಾಳ. ಸೋಂಬೇರಿ ಗೈಸ್, ಸೋಂಬೇರಿ ಮಾಡ್ತಾಳ ರೀತಿ ಮನೇಲಿ ಕೆಲಸ ನಾವಾಗ್ತಾಳೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಎಷ್ಟು ವಿಡಿಯೋ ಆನ್ ಆಗಿರೋದಕ್ಕೆ ಇನ್ನೂ ಮಾತಾಡ್ತಿಲ್ಲ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಕಾಲಲ್ಲೇ ಒದ್ದಿರೋಳು ಅವ್ರ ನನಗೆ, ತಲೆಗೆ ಒದ್ದಿರೋಳು ಕಾಲಲ್ಲಿ. ಎಷ್ಟು ನೀಟಾಗಿ ಗ್ಯಾಪ್ ಬಿಡ್ದಂಗೆ ನೀಟಾಗಿ ತುಳಿಬೇಕು ಬೇಗ ಪಟ ಅಂತ. ನಮ್ಮ ದೊಡ್ಡಮ್ಮನ ನೋಡಿ, ನಮ್ಮ ದೊಡ್ಡಮ್ಮ ಇವರೇ ನಮ್ಮ ದೊಡ್ಡಮ್ಮ. ಅಮ್ಮ ಪಕ್ಕದಲ್ಲಿ ನಿಲ್ಲಿ ಗೈಸ್, ನಮ್ಮ ಸ್ವಂತ ಅಕ್ಕ ತಂಗಿರು ಹೆಂಗವ್ರು ನೋಡಿ. ನೋಡಿ ನಮ್ಮ ದೊಡ್ಡಮ್ಮ ಹೆಂಗೆ, ಇವರೇ ನಮ್ಮ ದೊಡ್ಡಮ್ಮ. ಗೈಸ್ ನೋಡಿ ನಮ್ಮ ದೊಡ್ಡಮ್ಮ ನನಗೆ ಆಪ್ರೇಷನ್ ಆದಾಗ ಬೆಂಗಳೂರಲ್ಲಿ ಇದ್ದಾಗ ಅವ್ರ ಮಗನೂ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರಲಿಲ್ಲ, ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಏನು ದೊಡ್ಡಮ್ಮ
ಹಾಕ್ಬಾರ್ದಂತೆ ಗೈಸ್ ನಿಮ್ಮ ವೀಡಿಯೋದಲ್ಲಿ. ನನ್ನ ವೀಡಿಯೋ ಎಲ್ಲ ನೋಡ್ತಾರೆ, ನಾನು ವೀಡಿಯೋ ಬಿಟ್ಟ ತಕ್ಷಣ ನೋಡೋದು. ದೊಡ್ಡಮ್ಮ ನಾನು ವೀಡಿಯೋ ನೋಡ್ತೀರಿ ನೀವು ಬಿಟ್ಟ ಮೇಲೆ? ಹಾಂ, ಜೋರಾಗಿ ಹೇಳಿ. ನಾಟಿ ಮೊಟ್ಟೆ, ಚಿಕನ್ನು, ಮಟನ್ನು, ಬೋಟಿ ಎಲ್ಲದನ್ನೂ ತಂದು ಚೆನ್ನಾಗಿ ತಿನ್ಸಿದ್ರು, ಬೇಗ ರಿಕವರ್ ಆಗಲಿ ಮಾಂಸ ಅಂತ. ಹೇಳ್ಬಿಟ್ಟು ನಿಮ್ ಕಡೆ ನೋಡಂಗ್ ಮಾಡಿ ಆಮೇಲೆ ಹೇಳ್ಬೇಕು. ನೋಡಲ್ಲ, ಗೊತ್ತಾಗ್ತೈತೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ, ಅದಕ್ಕೆ ನೋಡ್ತಾ ಇಲ್ಲ. ನಾನು ಆಪ್ರೇಷನ್ ಆದಮೇಲೆ ಬೆಂಗಳೂರಿಗೆ ಹೋಗಿದ್ದು ಗೈಸ್, ಇವರೇ ನೋಡ್ಕೊಂಡಿದ್ದು ನಮಗೆ. ನಮ್ಮ ದೊಡ್ಡಮ್ಮ ಸ್ವಂತ ಅಕ್ಕ ತಂಗಿಯವ್ರು ನೋಡಿ ಹೆಂಗವ್ರೆ. ನಮ್ಮಮ್ಮ ನೋಡಿ, ನಮ್ಮೂರಿಗೆ ಬಂದ ಫುಲ್ ಕಲರ್ ನೋಡಿ ಹೆಂಗಾಗೈತೆ ಕಲರ್. ನಮ್ಮೂರಿನ ಪ್ರಭಾವ ಗೈಸ್ ಅದು. ಗೈಸ್ ಇಷ್ಟು ಅನ್ಲೋಡ್ ಆಗಿದೆ ಇವಾಗ, ಇಷ್ಟು ಅನ್ಲೋಡ್ ಆಗಿದೆ. ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಗೈಸ್ ಎಲ್ಲರೂ. ಐತಿ ಸುಸ್ತಾಯ್ತಾ? ಆಗಿಲ್ವಾ? ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಗೈಸ್ ನಮ್ಮ ದೊಡ್ಡಮ್ಮ ಎಷ್ಟು ಹೆಲ್ಪ್ ಮಾಡ್ಕೊಡ್ತಾರೆ ನನಗೆ. ನಮ್ಮ ದೊಡ್ಡಮ್ಮ ಎಷ್ಟು ಹೆಲ್ಪ್ ಮಾಡ್ಕೊಡ್ತಾರೆ. ನಮ್ಮ ಅಕ್ಕ ಓಡೊಂಟೋದ್ಲು ಒಂಚೂರು ಮಾಡಿಕೊಡು ಅಂದರೆ, ನೋಡಿ ನಮ್ಮ ದೊಡ್ಡಮ್ಮ ನನ್ನ ಜೊತೆ ಬಂದವ್ರೆ ಹೆಲ್ಪಿಗೆ. ಬಂದು ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ನೋಡು ನಮ್ಮ ದೊಡ್ಡಮ್ಮ ಎಷ್ಟು ಹೆಲ್ಪ್ ಮಾಡ್ಕೊಡ್ತೈತೆ. ನಾರ್ಮಲಿ ಹಿಂಗೆ ನಮ್ಮ ದೊಡ್ಡಮ್ಮ ಫುಲ್ ಬ್ಲಾಗಲ್ಲಿ ದೊಡ್ಡಮ್ಮನೇ ಮಿಂಚಿಂಗ್ ಇವತ್ತು. ನಮ್ಮ ದೊಡ್ಡಮ್ಮ ಬಂದು ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಅಕ್ಕ ಸ್ಟಾರ್ಟ್ ಮಾಡ್ತಾಳೆ. ನೋಡಿ ಎಷ್ಟು ದೊಡ್ಡ ಕೆಲಸ ಮಾಡ್ತೀವಿ ಪಾಪ. ಪಾಪ ಸುತ್ತ ಹರಡ್ಕೊಬಿಟ್ಟು ಈಗ 3 ಟನ್ನಿಂದ ಆಗಿದೆ ನೋಡಿ. ಇದಾಗಿದೆ, ಈಗ ತುಳಿಬೇಕೇನು ನಮ್ಮ ಮಾಲು ತುಳಿತಾನೆ ಇವಾಗ. ಇದು ನೋಡಿ, ಇದು 1 ಟನ್ನಿಂದ DSP ಬ್ಯಾಗು. ಇದು 1 ಟನ್ನಿನ ಬ್ಯಾಗು, ಇದು ತುಂಬಿಸ್ತೀವಿ ಇವಾಗ. ಇದನ್ನು ತುಂಬಿಸಿ ಮಿಕ್ಕಿದ್ದನ್ನ ಗೈಸ್ ಇಲ್ಲೇ ತುಂಬ್ಕೊತೀವಿ. ಅದು ಮಾಮೂಲಿ ದಿವಸ ಹಾಕೋಕ್ಕೆ ದಿವಸ ಹಸ್ಕೊಳಕ್ಕೆ ಮೇವು ಬೇಕಲ್ಲ, 5 ಹಸ್ಗಳಿದೆ ಇವಾಗ. ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ, ನಿಮಗೂ ಗೊತ್ತಿರುತ್ತೆ. ಅವುಗಳಿಗೆ ಮೇವು ಬೇಕಲ್ಲ, ಹಂಗಾಗಿ ಈ 1 ಟನ್ನಿಂದು ತುಂಬಿದ ತಕ್ಷಣ ಇಲ್ಲಿಗೆ ಹಾಕೊತೀವಿ, ಸುರ್ಕೋತೀವಿ, ಟಾರ್ಪಲ್ಲಿ ಸುರ್ಕೊತೀವಿ, ಆಮೇಲೆ ಹಸ್ಗಳಿಗೆ ಹಾಕೊಳ್ಳೋಕ್ಕೆ. ಸೊ ಬನ್ನಿ ಇವಾಗ ತೋರಿಸ್ತೀನಿ ಎಷ್ಟು ಖಾಲಿ ಆಗಿದೆ ಅಂತ. ನೋಡಿ ಇಷ್ಟು ಖಾಲಿ ಆಗಿದೆ ಈ ಗಾಡಿ. ಅರ್ಧ ಗಾಡಿ ಖಾಲಿ ಆಗಿದೆ, ಇನ್ನು ಅರ್ಧ ಇದೆ. ಈಗ 1 ಟನ್ನಿಂದ ತುಂಬಿಸ್ಕೊಂಡಾದ್ಮೇಲೆ ನೋಡಿ ಅಲ್ಲಿ ನಮ್ಮ ಮಾಲು ತುಳಿತಾವನ್ನ ನೀಟಾಗಿ. ಅದು ತುಳಿದಾದ್ಮೇಲೆ ಕ್ಲೋಸ್ ಮಾಡೋದಷ್ಟೇ. ಕ್ಲೋಸ್ ಮಾಡಿಬಿಟ್ಟು ಮಿಕ್ಕಿದ್ದು ಈ ಶೈಲೇಜ್ ಬ್ಯಾಗಿಗೆ ತುಂಬಿಸಿ ಮಿಕ್ಕಿದ್ದನ್ನ ಇಲ್ಲೇ ಹಾಕೊತೀವಿ, ಇಲ್ಲೇ ಸುರ್ಕೋತೀವಿ, ಗಾಡಿಯಿಂದ ಅನ್ಲೋಡ್ ಮಾಡ್ಕೊತೀವಿ. ನಮ್ಮ ಅಣ್ಣನೂ ಪಾಪ ಸುಸ್ತಾಗ್ಬಿಟ್ಟಿದ್ದಾನೆ. ಥ್ಯಾಂಕ್ ಯು ರೀತಿ, ಥ್ಯಾಂಕ್ ಯು, ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ಟಿದ್ದೆ. ನಮ್ಮ ದೊಡ್ಡಮ್ಮ ಪಾಪ ಗೈಸ್ ನೋಡಿ ಎಳಿತಾವ್ರೆ ಗೈಸ್. ಓನ್ಲಿ 2 ಅವರ್ಸಲ್ಲಿ ಫುಲ್ಲು ಹೆಚ್ಚು ಕಮ್ಮಿ 2 ಟನ್ 600 kg ಫುಲ್ಲು ಮುಗಿಸಿದ್ದೀವಿ. 2.25 ಟನ್ ಮುಗೀತು ಖಾಲಿ. ಈಗ 1 ಟನ್ನಿಂದ ತುಂಬಿದೆ, 3 ಟನ್ನಿಂದ ತುಂಬಿದೆ. ಇದು ಅಷ್ಟು ಇರುತ್ತೆ 3 ಟನ್ 1 ಟನ್ ಅಂತ, ಅದು ಫುಲ್ ಅಷ್ಟು ತುಂಬಲ್ಲ. ಇದು ತುಂಬಿದ್ದೀವಿ, ಇದನ್ನು ಕ್ಲೋಸ್ ಮಾಡ್ತೀವಿ ಗೈಸ್. ಇವಾಗ ಕ್ಲೋಸ್ ಮಾಡೋದನ್ನ ತೋರ್ಸೋಣ ಅಂತ. ಇದಕ್ಕೆ ಇದು ಮೇಲ್ಗಡೆ ಬರುತ್ತೆ, ಒಳಗೆ ಕವರ್ ಇದೆ ಪ್ಲಾಸ್ಟಿಕ್. ಇದನ್ನು ಮುಚ್ಬೋದು ಅಷ್ಟೇ, ಈಸಿ. ಈಗ ಇದಕ್ಕೆ ಯೆಲ್ಲೋ ಕಲರ್ ಇದ್ರದ್ದೇ ಕವರ್ ಬರುತ್ತೆ, ಅದನ್ನ ತೋರಿಸ್ತೀವಿ ಬನ್ನಿ ಗೈಸ್. ಮೇಲ್ಗಡೆ ನೀಟಾಗಿ ತುಳಿದಿದ್ದೀವಿ ಇವಾಗ. ಫಸ್ಟು ಈಗ ಅದ್ರದ್ದು ಕವರ್ ಬಂದ್ಬಿಟ್ಟು ಅದನ್ನು ತೋರಿಸಿ ಅಮ್ಮ, ಯೆಲ್ಲೋ ಕಲರ್ದು. ಈ ಶೈಲೇಜ್ ಬ್ಯಾಗಿಗೆ ಈ ಕವರ್ ಬರುತ್ತೆ ಗೈಸ್. ಇದು ಡೈರೆಕ್ಟ್ ಅದೇ ಹಾಕಿದ್ರೆ 3 ಇಂಚ್ ಮೇಲ್ಗಡೆ ಬೂಸ್ಟ್ ಬರುತ್ತೆ. ಇದು ನೀಟಾಗಿ ತುಳಿದಿರೋದ್ರಲ್ಲಿ ಫಸ್ಟು ಸಣ್ಣ ಕವರ್ ಹಾಕಬೇಕು. ಕೊಡ್ರಮ್ಮ ಆ ಕವರ್ ಕೊಡ್ರಮ್ಮ ಸಣ್ಣದು ಗೈಸ್. ಫಸ್ಟು ಈ ಥರದ್ದು ಸಣ್ಣ ಕವರ್ ಹಾಕಬೇಕು, ಇಲ್ಲಾಂದರೆ ಮೇಲ್ಗಡೆ ಬೂಸ್ಟ್ ಬರುತ್ತೆ. 3 ಇಂಚು ಬೂಸ್ಟ್ ಬಂದುಬಿಡುತ್ತೆ. ಸೊ ಈ ಕವರ್ನ ನೀಟಾಗಿ ಹಾಸಿ, ಅದಾದಮೇಲೆ ಯೆಲ್ಲೋ ಕಲರ್ ಕವರ್ನ ಹಾಸಿ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಈಗ ಈ ಕವರ್ನ ನೀಟಾಗಿ ಪ್ಯಾಕ್ ಮಾಡಿದ್ದೀನಿ. ಸೊ ಈಗ ನೀಟಾಗಿ ಪ್ಯಾಕ್ ಮಾಡಿದ್ಮೇಲೆ ಗಾಳಿ ಆಡ್ದಂಗೆ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿದ್ದೀನಿ. ಈಗ ಯೆಲ್ಲೋ ಕಲರು ಇದು ಶೈಲೇಜ್ ಕವರ್ದು ಪ್ಯಾಕ್ ಮಾಡಬೇಕು. ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ ಇಷ್ಟೇ ಗೈಸ್, ಮುಗೀತು. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಕವರ್ನ ಮೇಲ್ಗಡೆಯಿಂದ ಹಾಕಿ ಇಲ್ಲಿಗೆ ಟೈ ಮಾಡಬೇಕು. ಗಾಳಿ ಆಡುತ್ತೆ ಹಂಗೆ ಮಾಡಿದ್ರೆ. ಸೊ ಹಂಗಾಗಿ ಇದನ್ನು ಒಳಗಡೆ ನೀಟಾಗಿ ಪ್ರೆಸ್ ಮಾಡಿಬಿಟ್ಟಿದ್ವಿ. ಇವಾಗ ಇಷ್ಟ ಗೈಸ್ ಶೈಲೇಜ್ ಮಾಡೋದು. ಇದು ಅಷ್ಟೇ, ಇದನ್ನು ಇವಾಗ ಕ್ಲೋಸ್ ಮಾಡ್ತೀವಿ. ಮಿಕ್ಸ್ ನೋಡಿ ಇದೆಯಲ್ಲ, ಇದನ್ನು ನೀಟಾಗಿ ಇಷ್ಟೇ, ಇದನ್ನು ನೀಟಾಗಿ ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಹಗ್ಗ ಟೈಲ್ ಕೊಟ್ಟಿರ್ತಾರೆ ಟ್ಯಾಗ್, ಅದನ್ನು ಹಾಕ್ತೀವಿ. ದಾರ ಪಾಪ ಮೋಸ್ಟ್ಲಿ ದಾರ ಕೊಟ್ಟಾಗಿದೆ ಅಂತ ಇದೆಯಾ? ಇದಿಷ್ಟೇ ನೋಡ್ಕೊಳ್ಳಿ, ಇಷ್ಟು ಮಾಡಿದ್ರೆ ಶೈಲೇಜ್ ರೆಡಿ. ಈಗ ಈ ಹಗ್ಗ ಇದೆ ನೋಡಿ, ಇನ್ನು ಸುತ್ತ ಟೈ ಮಾಡೋದು. ಸುತ್ತ ಗಂಟು ಕಟ್ಟಿದ್ರೆ ಮುಗೀತು ಗೈಸ್. ಇಷ್ಟು ಮಾಡಿದ್ರೆ ರೆಡಿ. 1 ಟನ್ದು 3 ಟನ್ದು ಶೈಲೇಜ್ ರೆಡಿ ಆಯಿತು ಗೈಸ್. ಇಷ್ಟೇ. ಇವತ್ತು ಬರೀ 2 ಅವರಲ್ಲಿ ಕೆಲಸ ಮುಗಿದಿದೆ. ಸುಮಾರು ಟೈಮ್ ತೊಗೊಳ್ಳೋದು. ಇವತ್ತು 2 ಅವರಲ್ಲಿ ಕೆಲಸ ಮುಗಿದೆ. ಗಾಡಿ ಫುಲ್ ಅನ್ಲೋಡ್ ಆಗಿದೆ. ಥ್ಯಾಂಕ್ ಯು ರೀತಿ, ಥ್ಯಾಂಕ್ ಯು. ಸರ್ಕಾರ ಕೆಲಸ ಮಾಡ್ಕೊಟ್ಟು ಗೈಸ್ ನಮ್ಮನ್ನ. ನಮ್ಮ ಮಾಲು ಹೇಳ್ಬೇಕು. ಮಾಲು ಥ್ಯಾಂಕ್ ಯು.
ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ ಯು ಅಣ್ಣ, ಯಾಕಣ್ಣ ಹೇಳ್ತೀಯಾ ಅಂತಾನೆ. ಸೊ ಓಕೆ ಗೈಸ್, ಈಗ ಗಾಡಿ ಆಚೆ ತೆಗಿಬೇಕು. ಅವರು ಟ್ಯಾಪಲ್ಲೆಲ್ಲ ಹಾಕ್ತಿದ್ದೀವಿ. ಸೊ ನಿಮ್ಗೆ ಯಾರಿಗಾದ್ರು ಜೋಳದ ಕಡ್ಡಿ ಪುಡಿ ಬೇಕು ಅಂದರೆ ಕಾಲ್ ಮಾಡಿ ಕಾಂಟ್ಯಾಕ್ಟ್. ಗೈಸ್ ನನ್ನ ತಂಗಿ ಇವಾಗ ಬಂದಿದ್ದಾಳೆ ಗೈಸ್ ಕಾಲೇಜಿಂದ. ನೋಡಿ ಕಾಲೇಜ್ ಯೂನಿಫಾರ್ಮ್ ತೋರಿಸು, ಕಾಲೇಜ್ ಯೂನಿಫಾರ್ಮ್ ತೋರಿಸು. ಈಗ ಗೈಸ್ ನೋಡಿ, ಅಯ್ಯೋ ಸಿಗ್ಲೆ ಇಷ್ಟೋ ತನಕ ಲೇಟ್ ಬರೋದೇನು ಗೈಸ್. 6 ಗಂಟೆ ಆಯಿತು, ನಮಗೆ ಎದುರುಕೆ ಶುರು ಆಯಿತು ಆಗಲೇ, ಇನ್ನೂ ಬರಲಿಲ್ವಲ್ಲ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಿನ್ಗೇನು ಗೊತ್ತು? ಬಂತು, ನಾನೇನ್ ಮಾಡ್ಲಿ? ಶೈಲೇಶ್ ಗಾಡಿ ಬಂದೈತೆ, ಶೈಲೇಶ್ ತುಂಬಬೇಕು ಬಾ. ಬಸ್ ಕಳಿಸ್ಬೇಕಿತ್ತು. ಈಗ ಶೈಲೇಶ್ ತುಂಬಬೇಕು ಅಂತ ನಾನು ಹೇಳ್ತಿರೋದು. ಸರಿ ಆಯ್ತು. ಬೇಜಾರಾಗ್ತಿದೆಯಾ? ಆಗ್ಲೇ ಏನೋ ಅಂದೆ, ಅಂದೆ ವಿಡಿಯೋ ಮುಂದೆ ಹೇಳು. ನೀವು ಶೈಲೇಶ್ ತುಂಬೋದು ಅಂದ್ರೆ ನಾವು ಅಲ್ವಾ? ಹೇಳು, ಮಾತಾಡಿಸ್ತೀನಿ ಅಂತಾನೆ. ಸುಮ್ಮನೆ ಕಡೆ ಶೈಲೇಶ್ ತುಂಬಕ್ಕಾಗಲ್ಲ, ಶೆಕೆ ಆಗ್ತೈತೆ. ಈಗ ಮಾತಾಡು. ಏನು? ಶೈಲೇಶ್ ತುಂಬಬೇಕು ಇವಾಗ. ಸರಿ ಆಯ್ತು. ಸುಸ್ತಾಗುತ್ತಾ ಚಿನ್ನಿ? ಮತ್ತೆ ಆಗ್ಲೇ ಏನಂದೆ ನೀನು? ಈಗ ಹೇಳ ಬೇಗ. ಇಸ್ ಮಕ್ಕ ಒರ್ಸ್ಕೊಂತವಳು ಬೆವ್ರಂತೆ, ಚೆನ್ನಾಗಿ ಕಾಣಿಸ್ಬೇಕಂತ ಹೇಳು. ಬಸ್ ಎಲ್ಲ ಈಗ ಬಾ, ಶೈಲೇಶ್ ತುಂಬಬೇಕು ಅದೇ ಶೆಕೆಲಿ. ಇವತ್ತು ಹುಡುಗಿ ಇಷ್ಟ ತನಕ ಆಗಲ್ಲ. ಆಯ್ತು ತುಂಬಾ ಅಲ್ಲೋ. ಈಗ ನೋಡಿ ಬರಲ್ವಂತೆ, ಬರಲ್ವಾ? ನಂಗೆ ಬರೆಯಕೈತಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಬರಿಯಕ್ಕೆ ಇಷ್ಟೇ, ಏನು ಇರಲ್ಲ ಅಲ್ಲಿ, ಬರಿಯಕ್ಕೂ ಇರಲ್ಲ, ಏನೂ ಇರಲ್ಲ. ಸುಮ್ಮನೆ ಈಗ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಸುಳ್ಳು ಹೇಳ್ತಾಳೆ ಗೈಸ್. ಸೊ ಗೈಸ್ ಇವಾಗ ಮಿಲ್ಕಿಂಗ್ ಮಾಡಕ್ಕೆ ಹೋಗ್ತೀವಿ. 6 ಗಂಟೆ ಆಯಿತು, ಹಾಲು ಕರೆಯಕ್ಕೆ ಹೋಗ್ತಾ ಇದೀವಿ ಗೈಸ್. ಇವಾಗ ನಾನು ನಮ್ಮಪ್ಪ ಬನ್ನಿವಪ್ಪ ಬೇಗ, ತಲೆಯಲ್ಲೆಲ್ಲ ಶೈಲೇಜ್ ಐತೆ ಸ್ನಾನ ಮಾಡ್ಬೇಕಲ್ಲ ಗೈಸ್. ಇವಾಗ ಹಾಲು ಕರೆದು ಡೈರಿಗೆ ಹಾಕ್ಬಿಟ್ಟು ಬಂದು ಸ್ನಾನ ಮಾಡ್ಬೇಕು ಫಸ್ಟ್ ಗೈಸ್. ಫುಲ್ಲು ಮೈಯೆಲ್ಲ ನೋವು, ಮೈಯೆಲ್ಲ ಬೆವರು, ಮತ್ತು ಶೈಲೇಜ್ದು ಪುಡಿನೇ ಇದೆ ಗೈಸ್. ಬೇಗ ಸ್ನಾನ ಮಾಡಿ ಸಿಗ್ತೀನಿ ಗೈಸ್ ಆಮೇಲಿಂದ. ಶೆಟ್ಟಿಗೆ ಬಂದಿದ್ದೀವಿ ನೋಡಿ ಮಿಲ್ಕಿಂಗಿಗೆ. ಓಕೆಪ್ಪ, ನಾನು ಬೆಳ್ಚಿ ಮಾಡ್ತೀನಿ, ಎಲ್ಲೋಗಿ ಹಾಕೊಳ್ಳಿ ಕ್ಯಾನ್. ನೋಡಿ ಬೆಲ್ಟ್ ಹಾಕಿದ್ದೀವಿ, ತೋರಿಸ್ಕೊಟ್ಟಿದ್ದೀನಿ ನಾನು. ಒಂದು ಫಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಇದು 2 ಮಿಲ್ಕಿಂಗಿಗೆ, ಇವೆರಡು ಹಾಕ್ಕೊಂಡ್ರೆ ವಾಷಿಂಗಿಗೆ, ಇದೆರಡು ಹಾಕ್ಕೊಂಡ್ರೆ ಜನ್ರೇಟ್ರು ಮತ್ತು ಮಿಲ್ಕಿಂಗಿಗೆ. ಇವೆರಡು ಹಾಕ್ಕೊಂಡ್ರೆ ಕೆಳಗಡೆ, ಇವೆರಡು ಹಾಕ್ಕೊಂಡ್ರೆ ಹಿಂಗೆರಡು ಜನ್ರೇಟ್ರು ತೊಳೆಯೋದಕ್ಕೆ ಅಷ್ಟೇ ಗೈಸ್. ಈಗ ಮಿಲ್ಕಿಂಗಿಗೆ ಹಾಕ್ಕೊಂಡಿದ್ದೀವಿ, ನೋಡಿ ಎಲ್ಲ ಟ್ಯಾಪ್ ಆಫ್ ಆಗಿದೆ. ಈಗ ಆನ್ ಮಾಡಬೇಕು, ಸ್ವಿಚ್ ಆನ್ ಮಾಡಬೇಕು ಫಸ್ಟ್. ಸೊ ಆನ್ ಆದಮೇಲೆ ನೋಡಿ ಹೆಂಗೆ ಇನ್ಕ್ರೀಸ್ ಆಗ್ತಾಯಿದೆ, ಅದು ಫುಲ್ಲು ವ್ಯಾಕ್ಯೂಮ್ ಇನ್ಕ್ರೀಸ್ ಆದಮೇಲೆ ಇಲ್ಲಿ ನಾವು ಏರ್ ಪೈಪ್ನ ಆನ್ ಮಾಡ್ಕೋಬೇಕು. ಏರ್ ಪೈಪ್ ಆನ್ ಆದಮೇಲೆ ಪಲ್ಸ್ ರೇಟ್ ಹೊಡ್ಕೊಂಡಾದ್ಮೇಲೆ ಮಿಲ್ಕಿಂಗಿಗೆ ರೆಡಿ ಆಗುತ್ತೆ. ಹಸುಗಳು ಹಾಕ್ಬೋದು. ತೋರಿಸಿದ್ದೀನಿ ನಾನು ಒಂದು ಬ್ಲಾಗಲ್ಲಿ, ಸೆಕೆಂಡ್ ಬ್ಲಾಗಲ್ಲಿ ತೋರಿಸ್ತಾರೆ. ಎಸ್ ನಮ್ಮ ಮನೆಯಲ್ಲಿ ಯಾವ ಹಸುಗಳೂ ಒದಿಯ ಹಸುಗಳಿಲ್ಲ, ಎಲ್ಲ ಸಾಧು ಹಸುಗಳೇ, ಸಿಕ್ಕಾಪಟ್ಟೆ ಸಾಧು ಹಸುಗಳೇ ನಮ್ಮ ಮನೇಲಿ ಇರೋದು. ನೋಡಿ ಇದೊಂದು ನೋಡಿರ್ತೀರಾ ಹಸು, ಇದೊಂದಿದೆ ಹೇಗೆ ಸ್ಟ್ರೈಕರು, ಇದೊಂದು ಹಸು. ಈ 3 ಹಸು ಮಿಲ್ಕಿಂಗಿಂದು, ಈ 3 ಹಸು ಮಿಲ್ಕಿಂಗಿದೆ. ಇವೆರಡು ಡ್ರೈ, ಇವಕ್ಕೇನು ಹಾಲು ಕರಿಬೇಕನ್ನೋದಿಲ್ಲ. ಸೊ ಓಕೆ ಗೈಸ್, ಹಾಲು ಕರ್ದು ಡೈರಿಗೆ ಹಾಕಿ ಬಂದಾದ್ಮೇಲೆ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಗೈಸ್ ಇವಾಗ ಡೈರಿಗೆ ಹಾಲು ಹಾಕಿ ಪಾನಿಪುರಿ ತೊಗೊಂಡಿದ್ದೀವಿ. ಪಾನಿಪುರಿ ಮತ್ತು ಬಟಾಣಿ ಅದೇನೋ ಹೇಳಿದ್ರು, ಬಟಾಣಿ ಮತ್ತು ರಸಂ ಪ್ಯಾಕೆಟ್ ಎಲ್ಲ ತೊಗೊಂಡು ಈಗ ಮನೆಗೆ ಹೋಗಿದ್ದೀನಿ ಗೈಸ್. ಬನ್ನಿ ಮನೆಗೆ ಹೋಗಿ ಸಿಗೋಣ ಗೈಸ್. ನಮ್ಮ ಅಮ್ಮ ಮಾಡ್ತಾ ಇರೋದು ನೋಡಿ. ಸೊ ಓಕೆ ಗೈಸ್, ಈಗ ಪಾನಿಪುರಿ ಎಲ್ಲ ತಿಂದು ನೋಡಿ ನಮ್ಮ ಅಕ್ಕ ಬಂದಾಗ. ನಮ್ಮ ಅಕ್ಕ ಮತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೈ ಗೈಸ್. ಸೊ ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಲನ ಬರ್ತಾ ಇದ್ದಾನೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.